ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನೀವು ವಿತೌಟ್ ಫೇಸ್ ಮತ್ತು ವಿತೌಟ್ ವಾಯ್ಸಲ್ಲಿ ಯೂಟ್ಯೂಬ್ಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋದು ಹೆಂಗೆ ಅಂತ ಈ ವಿಡಿಯೋಲಿ ತಿಳಿಸ್ಕೊಡ್ತೀನಿ. ವಿತೌಟ್ ಫೇಸ್ ವಿತೌಟ್ ವಾಯ್ಸ್ ಜಸ್ಟ್ ಕಾಪಿ ಪೇಸ್ಟ್ ಮಾಡೋದು ಅಷ್ಟೇ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಈ ಕಡೆಯಲ್ಲಿ ಸಬ್ಸ್ಕ್ರೈಬ್ ಮಾಡ್ತೀರಿ. ಬನ್ನಿ ಗೈಸ್, ಅದು ಯಾವ ಥರ ವಿಡಿಯೋಸನ್ನು ನೋಡ್ಕೊಂಡು. ಗೈಸ್, ನೀವು ಮೊದಲನೇದಾಗಿ ಕೈನ್ ಮಾಸ್ಟರ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಗೈಸ್, ಈ ಥರ ಫೈಂಡ್ ದ ಡಿಫ್ರೆನ್ಸ್ ಇಮೇಜಸ್ ಅಂತ ಪ್ಲೇಸ್ಟೋರಲ್ಲಿ ಸಿಗುತ್ತೆ. ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ. ಅದರಲ್ಲಿ ನಿಮಗೆ ಇಮೇಜಸ್ಗಳು ಕೂಡ ಸಿಗುತ್ತೆ. ನೋಡಿ ಗೈಸ್, ಎಕ್ಸಾಂಪಲ್ ನಾನು ಎಡಿಟ್ ಮಾಡಿ ತೋರಿಸ್ತೀನಿ. ಈ ಥರ ಎಡಿಟ್ ಮಾಡಿಬಿಟ್ಟು ನೀವು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದ್ರೆ ಪಕ್ಕ ವರ್ಕ್ ಆಗುತ್ತೆ. ಚೆಂದ ಕೂಡ, ಜಾಸ್ತಿ ಜನ ಕೂಡ ನೋಡ್ತಾರೆ. ಗೈಸ್, ತುಂಬ ಚಾನಲ್ಸ್ ಕೂಡ ಈ ಥರನೇ ಸಿಗ್ತವೆ, ಬೇಕಾದ್ರೆ ಸರ್ಚ್ ಮಾಡಿ ನೋಡಿ. ಗೈಸ್, ನಾನು ಎಕ್ಸಾಂಪಲ್ ಒಂದು ಫೋಟೋನ ತಗೊಂಡಿದ್ದೀನಿ, ನಾರ್ಮಲ್ ಫೋಟೋಸು. ಅದರಲ್ಲಿ ಡಿಫ್ರೆನ್ಸ್ ಏನಂತ ಕಂಡುಹಿಡಿಯೋದು ಅಷ್ಟೇ. ಇದರಲ್ಲಿ ಟೈಮಿಂಗ್ ಸೆಟ್ ಮಾಡಿಬಿಟ್ಟು ಅದು ಕಂಡುಹಿಡಿಯೋದು. ಜನಗಳು ನೋಡ್ತಾರೆ ಕ್ಯೂರಿಯಾಸಿಟಿಯಿಂದ. ಈ ಚಾನಲ್ ಕೂಡ ನೀವು ವರ್ಕ್ ಆಗುತ್ತೆ ಪಕ್ಕ. ಗಣಿ ವಾಯ್ಸ್ ಅದು ಯಾವ ಥರ ಅಂತ ನೋಡ್ಕೊಂಡು. ಗೈಸ್, ನಾನು ಒಂದು ಇಮೇಜಸ್ ತಗೊಂಡಿದ್ದೀನಿ. ಈ 2 ಇಮೇಜಸಲ್ಲಿ ಡಿಫ್ರೆನ್ಸ್ ಯಾವುದು ಅಂತ ಕಂಡುಹಿಡಿಯೋದು. ನೋಡಿ ಗೈಸ್, ನಾನು ಒಂದು ಇಮೇಜಸ್ ತಗೊಂಡು ಮಾಡ್ತಾಯಿದ್ದೀನಿ. ಬನ್ನಿ ಗೈಸ್, ಜಸ್ಟ್ ತಗೊಂಡು ಅದ್ರ 2ರಲ್ಲಿ ಯಾವ ಥರ ಆ 2 ಇಮೇಜಸಲ್ಲಿ ಯಾವುದು ಡಿಫ್ರೆನ್ಸ್ ಇದೆ ಅಂತ ಕಂಡುಹಿಡಿಯೋದು. ಟೈಮಿಂಗ್ ಸೆಟ್ ಮಾಡಿಬಿಟ್ಟು ಕಂಡುಹಿಡಿಯೋದು. ಎಕ್ಸಾಂಪಲ್ ನೋಡಿ ಗೈಸ್, ಈ ಥರ ಸೆಟ್ ಮಾಡ್ಕೊಳೋದು. ನಾವು 2 ಇಮೇಜಸಲ್ಲಿ ಯಾವ ಡಿಫ್ರೆನ್ಸ್ ಇದೆ ಅಂತ ಕಂಡುಹಿಡಿಯೋದು. 5 ಸೆಕೆಂಡ್ ಟೈಮಿಂಗ್ಸ ನಿಲ್ಲಿಸ್ಕೊಳ್ಳೋದು. ಗ್ರೀನ್ ಸ್ಕ್ರೀನ್ ಕೂಡ ಯೂಟ್ಯೂಬಲ್ಲಿ ಸಿಗುತ್ತೆ, ಡೌನ್ಲೋಡ್ ಮಾಡ್ಕೋಬೋದು ಟೈಮಿಂಗ್ಸು. ನಾನು ಮಾಮೂಲಿ ಟೈಮಿಂಗ್ಗೆ 1 2 3 4 ಅಂತ ಸೆಟ್ ಮಾಡ್ಕೋತೀನಿ. ಗೈಸ್ ನೋಡಿ ಗೈಸ್, ಈ ಥರ ಸೆಟ್ ಮಾಡ್ಕೊಳೋದು. ನಾನು ಇದರಲ್ಲಿ ಟೈಪ್ ಮಾಡ್ಕೋತೀನಿ. ಗ್ರೀನ್ ಸ್ಕ್ರೀನ್ ಕೂಡ ಬೇಕಾದರೆ ಯೂಟ್ಯೂಬಲ್ಲಿ ಸಿಗುತ್ತೆ. ಟೈಮಿಂಗ್ಸ್ ಗ್ರೀನ್ ಸ್ಕ್ರೀನ್ ಅಂತಂದರೆ ಬರುತ್ತೆ, ಅದರಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಬೇಕಾದ್ರೆ ಇದು ಮಾಡ್ಕೋಬೋದು. ನೋಡಿ ಗೈಸ್, ಈ ಥರ ಸೆಟ್ ಮಾಡ್ಕೊಂಡು ನೀವು ಡೌನ್ಲೋಡ್ ಮಾಡಿಕೊಂಡು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದ್ರೆ ಪಕ್ಕ ವರ್ಕ್ ಆಗುತ್ತೆ 100%. ಬೇಕಾದ್ರೆ ಡಿಫ್ರೆಂಟ್ ಫೋಟ್ ಇಮೇಜಸ್ ಚಾನಲ್ಸ್ಗಳು ತುಂಬಾ ಇವೆ, ಬೇಕಾದರೆ ನೋಡಿ. ಈ ಥರನೇ ಯೂಸ್ಗಳು ತುಂಬಾ ಬರುತ್ತೆ ಅವ್ರಿಗೆ. ನೀವು ಕೂಡ ಈ ಥರ ಮಾಡಿ ವಿತೌಟ್ ಫೇಸ್ ವಿತೌಟ್ ವಾಯ್ಸ್ಲಿ ಮಾಡ್ಬೋದು. ಆಮೇಲೆ ನೋ ಕಾಪಿರೈಟ್ಸ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕ್ಕೊಂಡು ಸೆಟ್ ಮಾಡ್ಕೊಂಡು ಮಾಡ್ಕೋಬೋದು. ಈ ಥರನೇ ನೋಡಿ ಗೈಸ್, ಬೇಕಾದರೆ ಈ ಥರ ಸೆಟ್ ಮಾಡ್ಕೊಳ್ಳಿ, ಪಕ್ಕ ವರ್ಕ್ ಆಗುತ್ತೆ. ನೋಡಿ ಗೈಸ್, ಈ ಥರ ವಿಡಿಯೋಸ್ ಮಾಡಿಕೊಂಡು 3 1 2 4 ಅಂತ ಮಾಡಿಕೊಂಡ್ರೆ ನಾವು ಉಲ್ಟಾ ಮಾಡಿದ್ವಿ, ನೀವು 5 4 ಆ ಥರ ಮಾಡ್ಕೊಬೋದು. ನೋಡಿ ಗೈಸ್, ಈ ಥರ ಸೆಟ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಡಿಫ್ರೆನ್ಸ್ ಇರೋದು 5 ಸೆಕೆಂಡ್ ಆದಮೇಲೆ ಸೆಕೆಂಡ್ ಆದಮೇಲೆ ಬಿಟ್ಟರೆ ಈ ಥರ ಆಗುತ್ತೆ. ನೋಡಿ ಗೈಸ್, ನಾನು ಸೇವ್ ಮಾಡಿಕೊಂಡು ಇದು ಮಾಡ್ತಾಯಿದ್ದೀನಿ. ಈ ಥರ ವಿಡಿಯೋಸ್ಗಳು ಬೇಕಾದ್ರೆ ನಮ್ಮ ಚಾನಲ್ಗಳನ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.